ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಗೆ ಬೈರತಿ ಸುರೇಶ್ ಗರಂ ಆಗಿದ್ದಾರೆ. ಚುನಾವಣೆ ಮುಗಿಯುತ್ತಲೇ ದರ ಏರಿಕೆ ಬಿಸಿ ನೀಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಮೋದಿ ಸರ್ಕಾರದ ವಿರುದ್ಧ ಸಚಿವ ಬೈರತಿ ಸುರೇಶ್ ಟಕ್ಕರನ್ನ ಕೊಡ್ತಾರೆ. ಚುನಾವಣೆ ಮುಗಿಯುತ್ತಲೇ ದರ ಏರಿಕೆಯ ಬಿಸಿಯನ್ನ ನೀಡ್ತಾ ಇರುವಂತದ್ದು. ಕೇಂದ್ರ ಸರ್ಕಾರಕ್ಕೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ನಮ್ಮ ಸರ್ಕಾರ ಗ್ಯಾರಂಟಿ ಮೂಲಕ ಹಣ ಕೊಡ್ತಾ ಇದೆ. ಮೋದಿ ಸರ್ಕಾರದ ವಿರುದ್ಧ ಸಚಿವ ಬೈರತಿ ಸುರೇಶ್ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಬಡವರು ಜೀವನ ನಡೆಸೋದಾದ್ರೂ ಹೇಗೆ? ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಬೈರತಿ ಸುರೇಶ್ ಕಿಡಿಕಾರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಜನರ ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದೆ ಅಂತ ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶಿವಮೊಗ್ಗದ ಹೆಲಿಪ್ಯಾಡ್ನಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೀಗೆ ಹೇಳಿರುವಂಥದ್ದು. ನಗರ ವಿಕಾಸ ಯೋಜನೆಯಡಿ ಅಭಿವೃದ್ಧಿ ಕಾಮಗಾರಿ ಚಾಲನೆ ನೀಡೋದಕ್ಕೆ ಬಂದಿದ್ದೀನಿ. ರಾಜ್ಯ ಸರ್ಕಾರ 2600 ಕೋಟಿ ರೂಪಾಯಿ ಹಣವನ್ನು 13 ಮಹಾನಗರ ಪಾಲಿಕೆ ಕೊಟ್ಟಿದೆ. ಶಿವಮೊಗ್ಗ ಪಾಲಿಕೆಗೂ ಕೂಡ 200 ಕೋಟಿ ಹಣವನ್ನು ನೀಡಲಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಕೊಟ್ಟಿದ್ದೀವಿ. ಸ್ಮಾರ್ಟ್ ಸಿಟಿ ಯೋಜನೆ ನಂತರವೂ ಕೂಡ ಕೆಲಸವೂ ಇದೆ. ಅಭಿವೃದ್ಧಿ ಅನ್ನೋದು ನಿತ್ಯ ನಿರಂತರ. ನಗರ ಸುಸಜ್ಜಿತವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಗ್ಯಾಸ್ ಬೆಲೆ ಏರಿಕೆ ವಿಚಾರವಾಗೂ ಕೂಡ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರಿಗೂ ನ್ಯಾಯ ಕೊಡುವಂತಹ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಚುನಾವಣಾ ಆಯೋಗಗಳಿಗೂ ಕೂಡ ಕಾಯ್ತಾ ಇದ್ರು. ಈಗ ಒಂದೇ ಸರಿ ದರ ಏರಿಕೆ ಮಾಡ್ತಾ ಇದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವ್ರುಗಳಿಗೆ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜಾತಿ ಧರ್ಮದ ಹೆಸರಲ್ಲಿ ಇವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು 5ರಿಂದ 10 ರೂಪಾಯಿ ಜಾಸ್ತಿ ಆದ್ರೆ ಹೋರಾಟ ಗಲಾಟೆ ಮಾಡೋರು ಈಗ 900ರಿಂದ 1000 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲ ನೋಡಿ, ಈಗ ಚುನಾವಣೆ ಆಗೋ ತನಕ ಬಿಜೆಪಿ ಅವ್ರು ಕಾಯ್ತಾ ಇದ್ರು. ಚುನಾವಣೆ ಮೊನ್ನೆ ಆಗಿರ್ಬೇಕೇನೋ, ಮೊನ್ನೆನೋ ನೆನ್ನೆನೋ, ಯಾವತ್ತ ಮೊನ್ನೆ ಒಂದೇ ದಿವ್ಸಕ್ಕೆ ಹತ್ಸಿ ಕೂತಿದ್ದಾರೆ. ಅದು ಯಾರು ಕೇಳೋರಿಲ್ಲ. ಈಗೆಲ್ಲ ಹೇಳ್ಕೊಂಡು ಜಾತಿ ಜನಾಂಗಣ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡ್ಕೊಂಡು ಜಾತಿ ಹೆಸರು ಹೇಳ್ಕೊಂಡು ಪೊಲಿಟಿಕ್ಸ್ ಮಾಡ್ತಾರಲ್ಲ. ಹಂಗಾದ್ರೆ ಪಾಪ ಈ ಬಡವರೆಲ್ಲ ಎಲ್ಲ ಬೇಕು. ಯಾಕೆ ಗ್ಯಾಸ್ ಎಲ್ಲಿಂದ ಎಷ್ಟು ತಗೊಂಡೋಗ್ಬೇಕು? ಅಲ್ಲ, ಏನು ಮಾಡೋದು ಹೇಳಿ? 5 ರೂಪಾಯಿ 10 ರೂಪಾಯಿ ಹೆಚ್ಚಿಸ್ರೇ ಎಲ್ಲರೂ ಸ್ಟ್ರೈಕ್ ಮಾಡೋರು, ಗಲಾಟೆ ಮಾಡೋರು. ಈಗ 900 ರೂಪಾಯಿ ಹೆಚ್ಚಿಸವ್ರೆ ಅಂದರೆ ಬಡವ್ರು ಎಲ್ಲಿ ಹೋಗ್ಬೇಕು? ಏನೋ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇವತ್ತು 5 ಯೋಜನೆಗಳು ಕೊಡ್ತಾ ಇದೆ. ಒಂದು ಮನೆಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ 7,000ರಿಂದ 8,000 ಕೋಟಿ ಹೋಗ್ತಿದೆ ದುಡ್ಡು. ನಮ್ಮ ಬಸ್ಸಿಂದ, ಹೆಣ್ಮಕ್ಳು ಓಡಾಡೋದ್ರಿಂದ 2,000 ರೂಪಾಯಿಂದ, ಕರೆಂಟ್ ಫ್ರೀಯಿಂದ, ಅಕ್ಕಿಯಿಂದ ಒಂದು 6ರಿಂದ 7,000 ರೂಪಾಯಿ ಒಂದು ಮನೆಗೆ ಹೋಗ್ತದೆ. ಅದರಿಂದ ಪಾಪ ಜೀವನ ಸ್ವಲ್ಪ ಪರವಾಗಿಲ್ಲ ನಡೀತದೆ. ಅದೇ ಕರ್ನಾಟಕ ರಾಜ್ಯದ ಉಳಿದ ಭಾಗಗಳಲ್ಲಿ ಪಾಪ ಬಿಜೆಪಿ ಸರ್ಕಾರಗಳಿರುವಂಥ ರಾಜ್ಯ ಸರ್ಕಾರದಲ್ಲಿ ಆ ಜನಗಳ ಕಷ್ಟ, ಆ ದೇವರಿಗೆ ಪ್ರೀತಿ ಅಷ್ಟೇ. ಎಲ್ಲ ನೋಡಿ, ಈಗ ಚುನಾವಣೆ ಆಗೋ ತನಕ 900 ರೂಪಾಯಿಂದ 1000 ರೂಪಾಯಿ ಜಾಸ್ತಿ ಆದರೆ ಏನು ಮಾಡೋಕ್ಕಾಗುತ್ತೆ? 5ರಿಂದ 10 ರೂಪಾಯಿ ಜಾಸ್ತಿ ಆದ್ರೇ ಹೋರಾಟ ಮಾಡ್ತಾ ಇದ್ರು, ಗಲಾಟೆ ಮಾಡೋರು. ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಡ್ತಾ ಇದೆ, ಹಣ ಕೊಡ್ತಾ ಇದೆ, ಬಡವರು ಎಲ್ಲಿಗೆ ಹೋಗಬೇಕು ಈ ರೀತಿಯಾಗಿ ದರ ಏರಿಕೆ ಮಾಡಿದ್ರೆ? 5ರಿಂದ 6,000 ರೂಪಾಯಿ ವಿವಿಧ ಯೋಜನೆ ಮೂಲಕ ಮನೆಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತಮ್ಮ ಸರ್ಕಾರ ಮಾಡ್ತಾ ಇರುವಂತಹ ಯೋಜನೆಗಳ ಬಗ್ಗೆ ಹೊಗಳ್ತಾ ಕೇಂದ್ರ ಸರ್ಕಾರ ಮಾಡಿರುವಂತಹ ಡಿಸಿಷನ್ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.